ಥರ್ಡ್ ಮೇನ್ ಒಳಗೆ ಸೆವೆಂತ್ ಕ್ವಶನ್ ಗಿವನ್ ಡಾಟಾ ಏನಿದೆ ಫಸ್ಟ್ ಟರ್ಮ್ ಕೊಟ್ಟಾನ e is equal to n ಲಾಸ್ಟ್ ಟರ್ಮ್ a n ಎಷ್ಟು 62 ಸಮ್ ಆಫ್ n ಟರ್ಮ್ಸ್ 210 ಏನು ಕೇಳನ n ಫೈಂಡ್ ಔಟ್ ಮಾಡ್ತಾನೆ d ಹಾಗಾದ್ರೆ n ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂದ್ರೆ SN ಫಾರ್ಮುಲಾ ಒಳಗೆ ಆ SN ಫಾರ್ಮುಲಾ ಯಾವ ರೀತಿ ಇರಬೇಕಂದ್ರೆ ಆ SN ಒಳಗೆ a ಇರುವಂತ ಫಾರ್ಮುಲಾ ಯಾಕಂದ್ರೆ a ನಲ್ಲಿ ಕೊಟ್ಟಾನಲ್ಲ ಅದಕ್ಕೆ SN ಫಾರ್ಮುಲಾ ಬರೀಬೇಕು ಬಟ್ ಆ SN ಒಳಗೆ ಮತ್ತೆ ಏನು ಇರಬೇಕು ಅಂತ ಫಾರ್ಮುಲಾ ಯಾವುದು n/2 a plus an is equal to SN ಅಲ್ಲ SN is equal to n/2 a plus an ಅಂದ್ರೆ ಒಂದ n/2 bracket of a plus an is equal to SN ಅಂದ್ರೆ ಒಂದ ಈ ಪರ್ಟಿಕ್ಯುಲರ್ ಫಾರ್ಮುಲಾನ ಯೂಸ್ ಮಾಡಬೇಕು ಅವಾಗ n ವ್ಯಾಲ್ಯೂ ಗೊತ್ತಿಲ್ಲ n/2 a ವ್ಯಾಲ್ಯೂ ಗೊತ್ತಿದೆ 8 plus an ವ್ಯಾಲ್ಯೂ ಗೊತ್ತಿದೆ 62 is equal to 210 ಈಗ ಏನು ಮಾಡಪ್ಪ n/2 62 plus 8 ಎಷ್ಟು 70 ಆಗುತ್ತೆ 2 is equal to 210 2 ಒಂದೇ 2 35 ಎಷ್ಟು 70 n into 35 is equal to 210 n is equal to 210 into 35 ಏನಾಗುತ್ತೆ divided by 35 ಅವಾಗ ಏನಾಗುತ್ತೆ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಕ್ಯಾನ್ಸಲ್ ಮಾಡ್ರಿ 7 5 35 7 3 21 7 ಕೊಡ್ಲಿ ಪೂಜಿ 5 ಒಂದೇ 5 6 30 n is equal to ಎಷ್ಟು 6 ನಂಬರ್ ಆಫ್ ಟರ್ಮ್ಸ್ 6 ಕ್ಯಾನ್ಸಲೇಷನ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಈಜಿ ಆಗುತ್ತೆ ಡೈರೆಕ್ಟ್ ಕ್ಯಾನ್ಸಲ್ ಮಾಡಬಹುದು n is equal to 6 ಹೆಂಗ್ ಮಾಡಿದ್ರು ನಡೀತದೆ ಆ ಕಡೆ ಬಂದ್ರೆ ನಡೀತದೆ ಈ ಕಡೆ ಬಂದ್ರೆ ನಡೀತದೆ n is equal to 6 ಬಂದಾಗ a ಗೊತ್ತೈತಿ n ಗೊತ್ತೈತಿ ನಾವು ಈಜಿಯಾಗಿ d ಫೈಂಡ್ ಔಟ್ ಮಾಡಬಹುದು ಯಾವ ರೀತಿ an ಫಾರ್ಮುಲಾ an is equal to ಫಾರ್ಮುಲಾ a plus n minus 1 into d an ವ್ಯಾಲ್ಯೂ ಎಷ್ಟು 62 is equal to a ಗೊತ್ತೈತಾ 8 plus n minus n ಗೊತ್ತೈತಲ್ಲ n ಎಷ್ಟು 6 ಬಂದಿಲ್ಲ ಅಂದ್ರೆ ಡಿವಿಷನ್ ಇರ್ತದೆ 6 minus 1 into d 62 ಇಲ್ಲಿ ಪ್ಲಸ್ 8 ಕಡೆ ಬಂದ್ರೆ minus is equal to 6 ಅಲ್ಲಿ 1 ಕಡೆ 5 ಅಲ್ಲ 5 d ನೋಡಿದ್ರೆ 62 ಪ್ಲಸ್ 8 ಕಡೆ ಬಂದ್ರೆ minus 8 ಆಗುತ್ತೆ is equal to 6 1 ಕಡೆ 5 d 62 8 ಕಡೆ ಎಷ್ಟು ಇರುತ್ತೆ 54 is equal to 5d into 5 ಇದೆ ಏನಾಗುತ್ತೆ divided by 5 ಆಗುತ್ತೆ d is equal to 54 divided by 5 ಆನ್ಸರ್ ಚೆಕ್ ಮಾಡಿ ಕರೆಕ್ಟ್ ಬರ್ಕೊ ಥರ್ಡ್ ಮೇನ್ ಒಳಗೆ 8th ಕ್ವೆಶ್ಚನ್ ಇದರೊಳಗೆ ಲಾಸ್ಟ್ ಟರ್ಮ್ an ಕೊಟ್ಟಾನ ದಟ್ ಇಸ್ 4 and d ಕೊಟ್ಟಾನ 2 and sn ಕೊಟ್ಟಾನ -40 n ವ್ಯಾಲ್ಯೂ ಕೇಳಾನ ಮತ್ತೆ a ವ್ಯಾಲ್ಯೂ ಈಗ n ವ್ಯಾಲ್ಯೂ ಮತ್ತೆ a ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ a ನಿಂದ ಒಂದು ಈಕ್ವೇಷನ್ ಕೊಡ್ಬೇಕು sn ಇಂದ ಒಂದು ಈಕ್ವೇಷನ್ ಕೊಡ್ಬೇಕು ಎರಡು ಈಕ್ವೇಷನ್ ಸಿಕ್ಕಾಗ ಎಲಿಮಿನೇಷನ್ ಮೆಥಡ್ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಥವಾ ವರ್ಜಿಸುವ ವಿಧಾನ ಅಥವಾ ಯಾವ ವಿಧಾನ ಆದೇಶ ನಮಗೆ ಯಾವ್ದು ಈಸಿ ಆಗುತ್ತೆ ಆ ವಿಧಾನ ಯೂಸ್ ಮಾಡ್ಕೊಂಡು ನಾವು ಏನು ಫೈಂಡ್ ಔಟ್ ಮಾಡಬೇಕು n ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಆ n ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಅದನ್ನ ಏನಾಗ ನಾವೇ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ a ವ್ಯಾಲ್ಯೂನೇ ಏನಾಗುತ್ತೆ ಸಿಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಲಕ್ಷ ಕೊಟ್ಟು ಕೇಳ್ರಿ a ಅನ್ನು ನಾವು ಈಕ್ವೇಷನ್ ರೂಪದಲ್ಲಿ ಬರ್ಕೊಳ್ತೀನಿ ಫಾರ್ಮುಲಾ ಏನು a is equal to a plus n minus 1 into d ಫಾರ್ಮುಲಾ ಇದು a ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ ದಟ್ ಇಸ್ 4 is equal to a plus n minus 1 into d ವ್ಯಾಲ್ಯೂ ಗೊತ್ತಿದೆ 2 ನೋಡಲಿ a ಗೊತ್ತಿತ್ತು 4 d ಗೊತ್ತಿದೆ 2 ಬಟ್ ಏನೋ ಗೊತ್ತಿಲ್ಲ n ಗೊತ್ತಿಲ್ಲ ನೆಕ್ಸ್ಟ್ ಏನು ಮಾಡ್ತಾನೆ ಅಂದ್ರಪ್ಪ ನಾನು 4 is equal to a plus then 2 ಮಲ್ಟಿಪ್ಲೈ ಮಾಡ್ತೀನಿ 2 into a sorry 2 into n 2n minus 2 into 1 minus 2 ಹೌದಾ ನೆಕ್ಸ್ಟ್ ಏನಾಗುತ್ತಪ್ಪ 4 minus 2 ಈ ಕಡೆ ಬಂದ್ರೆ ಆಗುತ್ತಾ ಪ್ಲಸ್ 2 ಆಗುತ್ತೆ ಪ್ಲಸ್ 2n ಈ ಕಡೆ ಬಂದ್ರೆ ಆಗುತ್ತಾ minus 2n ಆ ಕಡೆ ಏನು ಉಳಿಯುತ್ತೆ ನೋಡಿ a ಆವಾಗ ಫೈನಲ್ ಆಗಿ ಏನಾಗುತ್ತೆ 4 plus 2 ಎಷ್ಟು 6 ಅಲ್ಲ 6 minus n 2n is equal to a ಅಥವಾ ನಾವು ಈ ರೀತಿ ಬರೆಯಬಹುದು a is equal to 6 minus 2n 6 minus 2n is equal to a ಅಂದ್ರೆ ಒಂದ a is equal to 6 minus 2n ಅಂದ್ರೆ ಒಂದ ಯಾವ ರೀತಿ ಬಂತು ಅಂದ್ರೆ a is equal to a plus n minus 1 into d ಇದಾವ a ವ್ಯಾಲ್ಯೂ 4 ಆಗಿದೆ d ವ್ಯಾಲ್ಯೂ ಮಾಡಿದೆ 2 ಅಂತ ಬಂದು 4 4 8 2 into n 2n 2 into minus 1 minus 2 ಏನಾಗುತ್ತೆ ಅಂದ್ರೆ minus 2 ಈ ಕಡೆ ಬಂದು ಪ್ಲಸ್ 2 ಆಗುತ್ತೆ ಪ್ಲಸ್ 2 ಈ ಕಡೆ ಬಂದ್ರೆ ಏನಾಗುತ್ತೆ minus 2 ಆ ಕಡೆ ಓನ್ಲಿ a ಉಳಿತು ಓನ್ಲಿ a ವ್ಯಾಲ್ಯೂ ಬೇಕು 4 plus 2 6 minus 2n 6 minus 2n is equal to a ಅಥವಾ a is equal to 6 minus 2n equation 1 ಇದು ಮುಂದೆ ಯೂಸ್ ಆಗುತ್ತೆ ನಮಗೆ a ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಕೆ ನಮಗೆ ಯೂಸ್ ಆಗುತ್ತೆ ನೆಕ್ಸ್ಟ್ sn ಫಾರ್ಮುಲಾ ನಾವು ಯಾವ ಯೂಸ್ ಮಾಡೋಣ n/2 ಹಾಪ a plus an is equal to n sn ಸೊ sn is equal to n/2 a plus an ಅಂದ್ರೆ ಒಂದೇ ಆ ಫಾರ್ಮುಲಾನ ಯೂಸ್ ಮಾಡಬಹುದು ಈ ಫಾರ್ಮುಲಾನ ಯೂಸ್ ಮಾಡಬಹುದು n/2 a ವ್ಯಾಲ್ಯೂ ಗೊತ್ತಿದೆ ನಿಮಗೆ a ವ್ಯಾಲ್ಯೂ ಎಷ್ಟು 6 minus 2n ನೋಡಿ a ವ್ಯಾಲ್ಯೂ
ಯಾವತ್ತು ಬಂತು ಫ್ರಮ್ ಇಕ್ವೇಶನ್ 1 n by 2 a ಗೆ ಬರಂಗಿಲ್ಲ ನಾನು a ಜಾಗಕ್ಕೆ ಏನು ಬಿಡ್ತೀನಿ 6 - 2n ಪ್ಲಸ್ n an ವ್ಯಾಲ್ಯೂ ಗೊತ್ತಿದೆ an ವ್ಯಾಲ್ಯೂ ಎಷ್ಟು 4 ನೋಡಲೇ n by 2 a ಜಾಗಕ್ಕೆ 6 - 2n ಪ್ಲಸ್ an ಅಂದ್ರೆ 4 is equal to n SN ವ್ಯಾಲ್ಯೂ ಗೊತ್ತಿದೆ ಎಷ್ಟು -14 ನೆಕ್ಸ್ಟ್ ಏನು ಮಾಡೋಣಪ್ಪ ಈ 2 ಅನ್ನ ಈ ಕಡೆ ಮಲ್ಟಿಪ್ಲೈ ಮಾಡೋಣ ಅವಾಗ ಏನಾಗ್ತದೆ n ಬ್ರಾಕೆಟ್ ಸ್ಟಾರ್ಟ್ 6 + 4 ಎಷ್ಟು ಆಗುತ್ತೆ 8 ಸರಿ 10 6 + 4 10 6 + 4 10 ಮೈನಸ್ n 2n ಕೇಳ್ರೋ ಎಲ್ಲಿಗೆ n 6 + 4 10 10 - 2n ಈಗ 2 ಅಲ್ಲಿ ಮಲ್ಟಿಪ್ಲೈ ಆಯ್ತು 2 14 ಎಷ್ಟು -28 n by 2 ಡಿವೈಡೆಡ್ ಬೈ 2 ಪ್ಲಸ್ ಮಲ್ಟಿಪ್ಲೈ ನೆಕ್ಸ್ಟ್ ಏನು ಮಾಡೋಣ ಈ n ಅನ್ನ ಇಲ್ಲಿ ಮಲ್ಟಿಪ್ಲೈ ಮಾಡೋಣ ಏನಾಗುತ್ತೆ 10 × n 10n ಪ್ಲಸ್ ಮೈನಸ್ 2n × n 2n ಸ್ಕ್ವೇರ್ -28 ಈ ಕಡೆ ಬಂದು +28 is equal to 0 ಬಟ್ ಇದಿನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ನಾಗಿಲ್ಲ ಇದನ್ನ 2 ಕಾಮ ತೆಗಿಬಹುದು ಮತ್ತೆ ಇನ್ನೊಂದು ಏನಾಗುತ್ತೆ ಇದು n ಸ್ಕ್ವೇರ್ ಅನ್ನೋದು ನೆಗೆಟಿವ್ ಇದೆ ಅಂತ ಪಾಸಿಟಿವ್ ಮಾಡ್ಬೋದು ಫಸ್ಟ್ ಏನು ಮಾಡೋಣ 2 ಕಾಮ ತೆಗೆದು 2 ಕಾಮ ತೆಗೆದ್ರೆ ಏನಾಗುತ್ತೆ 10n becomes ಏನು 5n - 2n ಸ್ಕ್ವೇರ್ ಏನದು ಓನ್ಲಿ n ಸ್ಕ್ವೇರ್ ಆಗುತ್ತೆ ಅಂಡ್ ಆಲ್ಸೋ 28 ಏನಾಗುತ್ತೆ 14 ಆಗಲ್ಲ ಗೊತ್ತಾಗಿಲ್ಲ ಅಂದ್ರೆ ನೋಡ್ರಿ 2 ಇಲ್ಲಿ 10 2 × n ಸ್ಕ್ವೇರ್ 2n ಸ್ಕ್ವೇರ್ 2 14 ಎಷ್ಟು 20 ಈಗ ಈ 2 ಅನ್ನ ನಾವೇ ಮಾಡಬಹುದು ಈ ಕಡೆ ಕಳಿಸ್ಬಿಟ್ರೆ 0/2 ಏನಾಗುತ್ತೆ 0 ಅರ್ಥ ಆಯ್ತಾ 2 ಕಾಮ ತೆಗೆದು ಆ ಕಡೆ ಕಳಿಸ್ಬಿಡುದು 0 ಕಳಿಸ್ಬಿಡುದು ಅವಾಗ ಏನು ಮಾಡೋಣ ಅಂದ್ರೆ ಈಗ ಒಂದು ಸ್ಟ್ಯಾಂಡರ್ಡ್ ಸಿಕ್ತು ಬಟ್ ಏನಂತೆ ನೆಗೆಟಿವ್ ಇದ್ದಿದ್ದು ಆ ಕಡೆ ಕಳಿಸೋಣ ಪಾಸಿಟಿವ್ ಆಗುತ್ತೆ -n ಸ್ಕ್ವೇರ್ ಏನಾಗುತ್ತೆ ಈ ಕಡೆ 0 ಉಳಿತೈತಾ ಲೆಫ್ಟ್ ಸೈಡ್ 0 ಉಳಿತೈತೆ ಆ ಕಡೆ ಏನಾಗುತ್ತೆ -n ಸ್ಕ್ವೇರ್ ಏನಾಗುತ್ತೆ +n ಸ್ಕ್ವೇರ್ +5n -5n +14 -14 ಈ ರೀತಿ ಒಂದು ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ ಇಲ್ಲಿ a ವ್ಯಾಲ್ಯೂ ಎಷ್ಟು 1 b ವ್ಯಾಲ್ಯೂ ಎಷ್ಟು -5 c ವ್ಯಾಲ್ಯೂ ಎಷ್ಟು -4 ಈಗ ನೀವು ಕ್ರಾಸ್ ಹಾಕಿ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿ ಈ ರೀತಿ ಮೇಲ್ಗಡೆ ಎಸಿನ -14 -14 ಕೆಳಗಡೆ ಆಫ್ ಆಯ್ತು -5 ಎರಡು ಸಂಖ್ಯೆ ತಗೋಬೇಕು ಗುಣಿಸಿದ್ರೆ 14 ಗುಣಿಸಿದ್ರೆ ಕಳೆದ್ರೆ 5 7 × 14 7 ರ 2 ಕಳೆದ್ರೆ ಮೈನಸ್ ಅಂತ ಬರ್ಬೇಕಂದ್ರೆ ದೊಡ್ಡ ಅಂಕಿ ಮೈನಸ್ ಇರಬೇಕು ಸಣ್ಣ ಅಂಕಿ ಇರಬೇಕು ಪ್ಲಸ್ ಅವಾಗ ಏನಾಗುತ್ತಪ್ಪ ಪ್ಲಸ್ ಮೈನಸ್ 7 × 14 ಪ್ಲಸ್ ಮೈನಸ್ 7 ರ 2 ಕಳೆದ್ರೆ 5 ದೊಡ್ಡ ಅಂಕಿ 7 ಅದ್ರ ಚಿಹ್ನೆ ಏನು ಮೈನಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಏನಪ್ಪ n ಸ್ಕ್ವೇರ್ -5n -14 is equal to 0 ಅನ್ನ ಸಾಲ್ವ್ ಮಾಡೋಣ ಫ್ಯಾಕ್ಟರೈಸೇಷನ್ ಮೆಥಡ್ -5 ಅನ್ನ ಯಾರು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ -7n + 2n -14 is equal to 0 ಇದೊಂದು ಪಾರ್ಟ್ ಇದೊಂದು ಪಾರ್ಟ್ ಮೊದಲನೇ ಭಾಗದಲ್ಲಿ ಏನು ಇಟ್ಬಿಟ್ರ n - 7 ಮತ್ತು ಮೊದಲ ಎರಡನೇ ಭಾಗದಲ್ಲಿ 2 ಕಾಮನ್ ತೆಗೆದು n - 7 ವಾಪಸ್ ಮಲ್ಟಿಪ್ಲೈ ಮಾಡ್ರಿ n × n n ಸ್ಕ್ವೇರ್ n × 7 7n 2 × n 2n 2 × 7 14 is equal to 0 n - 7 n - 7 ಕಾಮನ್ ತೆಗೆದುಬಿಟ್ರೆ n + 2 ಇರುತ್ತೆ the value of n that is -7 becomes +7 +2 ಏನಾಗುತ್ತೆ -2 but the value of n never be negative ಯಾವತ್ತೂ ನೆಗೆಟಿವ್ ಆಗಕ್ಕೆ ಸಾಧ್ಯ ಇಲ್ಲ n ಹಾಗಾದ್ರೆ ನೆಗೆಟಿವ್ ಆಗಿರೋದು ತಪ್ಪು ಪಾಸಿಟಿವ್ ಆಗಿರೋದು ಕರೆಕ್ಟ್ ಅಂದ್ರೆ n ವ್ಯಾಲ್ಯೂ ಎಷ್ಟು ಫೈನಲ್ ಆನ್ಸರ್ 7 n ವ್ಯಾಲ್ಯೂ 7 ಅಂತ ಐತಿ ಇದು ನೀವು ಯಾವ್ದು ಒಂದು ಈಕ್ವೇಷನ್ ಇಲ್ಲಿ ನೋಡಿ ಈ ಈಕ್ವೇಷನ್ 1 ಒಳಗೆ ಹಾಕ್ಬಿಡಿ n ವ್ಯಾಲ್ಯೂ a is equal to 6 - 2 into n ವ್ಯಾಲ್ಯೂ ಎಷ್ಟು ಬಂದಿದೆ 7 ಅಲ್ಲ 2 into 7 a is equal to 6 - 2 7s are 14 6 - 14 ಎಷ್ಟು -8 a value -8 a value -8 n value 7 ಈ ರೀತಿ ನೀವು ಏನು ಮಾಡಬಹುದು n value and a value ಫೈಂಡ್ ಮಾಡಬಹುದು ಇಲ್ಲೇ ಕ್ವಾಡ್ರಾಟಿಕ್ ಈಕ್ವೇಷನ್ ಬರ್ತದೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಬರ್ತದೆ ಫ್ಯಾಕ್ಟರೈಸೇಷನ್ ಮೆಥಡ್ ಬರ್ತದೆ ಸ್ಟೆಪ್ ಬೈ ಸ್ಟೆಪ್ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈಜಿಯಾಗಿ ಏನಾಗ್ತದೆ ಅರ್ಥ ಆಗುತ್ತೆ ಥರ್ಡ್ ಮೇನ್ ಒಳಗೆ 9th ಕ್ವೆಶ್ಚನ್ ನೋಡ್ರಿ ಫಸ್ಟ್ ಟೈಮ್ ಕೊಡೋಣ 3 ಅಂತ ಹೇಳಿ ಅಂಡ್ ನಂಬರ್ ಆಫ್ ಟರ್ಮ್ಸ್ ಪದಗಳ ಸಂಖ್ಯೆ 8 ಮತ್ತೆ SN ಅಥವಾ S ಏನದು 192 ಡಿ ವ್ಯಾಲ್ಯೂ ಫಾರ್ಮುಲಾ ಯಾವುದು ಯೂಸ್ ಮಾಡೋದು SN = n/2 2a + n - 1 × d ಎಕ್ಸಾಮ್ ಟೈಮ್ ನಾಗ ಫಾರ್ಮುಲಾ ಯಾವುದು ಯೂಸ್ ಮಾಡ್ಬೇಕಂತ ಕನ್ಫ್ಯೂಷನ್ ಇತ್ತಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಂತ ಕನ್ಫ್ಯೂಷನ್ ಬರೋದು ಯಾವಾಗ ಪ್ರಾಕ್ಟೀಸ್ ಮಾಡಾರ್ದ ಕನ್ಫ್ಯೂಷನ್ ಬರ್ತದೆ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಕ್ವೆಶ್ಚನ್ ನೋಡಿದ್ರೆ ಸಾಕು ಈ ಫಾರ್ಮುಲಾ ಯೂಸ್ ಮಾಡ್ಬೇಕಂತ ಗೊತ್ತಾಗ್ಬಿಡ್ತದೆ 2 ರಿಂದ 3 ಸಲ ಬರ್ತಿರ್ಬೇಕು SN = n/2 2a + n - 1 × d SN ವ್ಯಾಲ್ಯೂ ಎಷ್ಟಪ್ಪ 192 n ಅಂದ್ರೆ ಎಷ್ಟು 8 / 2 2 into a value 3 plus 8 - 1 into d d ಗೊತ್ತಿಲ್ಲ ಅಂದ್ರೆ d ನೋಡಿ d ಬಿಟ್ಟು ಎಲ್ಲ ವ್ಯಾಲ್ಯೂಸ್ ಗೊತ್ತಾಗುತ್ತೆ
ಬಟ್ ಏನು ನಮಗೆ ಮ್ಯಾಥಮೆಟಿಕ್ಸ್ ಗೊತ್ತಿರ್ಬೇಕು ಬೇಸಿಕಲಿ ಏನೈತಲ್ಲ ಇಂಟು ಡಿವೈಡೆಡ್ ಬೈ ಇದೆಷ್ಟು 2 1 ಆರ್ 2 4 ಅಲ್ಲ 2 1 2 4 8 ಹಂಗಂದ್ರೆ 192 ಐತೆ ಇಂಟು 4 ಆಯ್ತಲ್ಲ ಇದು ನೋಡ 4 ಹೋಗುತ್ತಿದೆ ಇಂಟು 4 ಏನಾಗುತ್ತೆ ಈ ಕಡೆ ಒಂದು ಡಿವೈಡೆಡ್ ಬೈ 4 ಅರ್ಥ ಆಗುತ್ತಲ್ಲ ಹಂಗಂದ್ರೆ ಇಲ್ಲಿ ಈ ಬ್ರಾಕೆಟ್ ಅಷ್ಟೇ ಇರ್ತಾನೆ ಬ್ರಾಕೆಟ್ ನಾನು ವ್ಯಾಲ್ಯೂಸ್ ಅಷ್ಟೇ ಇರ್ತಾನೆ ನೋಡಿಲ್ಲ 2 1 ಆರ್ 2 4 ಆರ್ ಈ 4 ಇಲ್ಲಿ ಕೆಳಗೆ ಬಂದ್ಬಿಡ್ತು ಅರ್ಥ ಆಗುತ್ತಾ ನೆಕ್ಸ್ಟ್ 2 3 ಆರ್ 6 into 4 divided by 4 ಆಗುತ್ತೆ 192 divided by 4 2 3s are 6 plus 8 ರಲ್ಲಿ 1 ಕಳೆದ್ರೆ 7 into d ಕೇಳು ಕ್ಯಾನ್ಸಲೇಷನ್ ಯಾವ ರೀತಿ ಆಗುತ್ತೆ ನೋಡಿ 4 1 4 4 4 ಎಷ್ಟು 16 ಹೌದಾ 3 ಉಳಿತು 4 ಇಂಟು 32 ಎಷ್ಟು ಆಗ್ತಾ ಇದೆ 48 ಪ್ಲಸ್ r ಈ ಕಡೆ ಬಂದೇನಾಗುತ್ತೆ ಮೈನಸ್ r ಆ ಕಡೆ ಒಂದು ಏನಾಗುತ್ತೆ 7 into d 48 ರಾಗ r ಕಳೆಯಿರಿ 42 is equal to 7 into d into 7 ಏನಾಗುತ್ತೆ divided by 7 ಆಗುತ್ತೆ 7 1 are 7 6 are 7 ಒಂದೇ 7 ಆದ್ರೆ 42 d ವ್ಯಾಲ್ಯೂ ಎಷ್ಟು ಬರುತ್ತಾ d ವ್ಯಾಲ್ಯೂ ಅಂತ ಕೇಳಿದ ನೆಕ್ಸ್ಟ್ ಥರ್ಡ್ ಮೇನ್ ಒಳಗೆ ಲಾಸ್ಟ್ ಕ್ವೆಶ್ಚನ್ ಥರ್ಡ್ ಮೇನ್ ಒಳಗೆ 10th ಕ್ವೆಶ್ಚನ್ ಇದರೊಳಗೆ ಏನು ಮಾಡೋಣ ಅಂದ್ರೆ l ವ್ಯಾಲ್ಯೂ ಕೊಡೋಣ ಒಂದು ಮಾತು ಕೇಳಿ l ಅಂದ್ರೆ ಒಂದೇ a ಅಂದ್ರೆ ಒಂದೇ ಏನಂದ್ರೆ ಒಂದೇ l ಅಂದ್ರೆ ಒಂದೇ ಎಷ್ಟು 28 and sum of n terms that is 144 number of terms 9 ಮತ್ತು a ಕೇಳೋಣ ಫಾರ್ಮುಲಾ ಯಾವುದು ಯೂಸ್ ಮಾಡ್ಬೇಕಂದ್ರೆ n/2 a plus an is equal to ಫಾರ್ಮುಲಾ Sn ಈ ಫಾರ್ಮುಲಾನ ಯೂಸ್ ಮಾಡಿದ್ರೆ ನಿಮಗೆ ಏನಾಗುತ್ತಂದ್ರೆ the value of a ನಿಮಗೆ ಸಿಗುತ್ತೆ n ಅಂದ್ರೆ ಎಷ್ಟು 9 9 divided by 2 a plus an a ವ್ಯಾಲ್ಯೂ ಗೊತ್ತಿಲ್ಲ a plus a ನ ಗೊತ್ತಿಲ್ಲ that is 28 is equal to Sn ವ್ಯಾಲ್ಯೂ ಗೊತ್ತಿದೆ 134 ನೋಡಲೆ n/2 a plus an is equal to Sn that is 144 ನೆಕ್ಸ್ಟ್ ಏನು ಮಾಡೋಣಪ್ಪ ಈ ಬ್ರಾಕೆಟ್ ಒಳಗಿರುವಂತ a plus 28 ಅನ್ನ ಈ ಕಡೆ ಆಸ್ ಇಟ್ ಇಸ್ ಬರೆಯೋದು 144 ಅನ್ನು RHS ಒಳಗೆ ಬರೆಯೋದು 9/2 ಇದಲ್ಲ ಇದು ಡಿವೈಡೆಡ್ ಬೈ 2 ಇದೆ ಏನಾಗುತ್ತೆ ಅಂದ್ರೆ into 2 ಆಗುತ್ತೆ into 9 ಇದೆ ಡಿವೈಡೆಡ್ ಬೈ 9 9/2 ದ ರೆಸಿಪ್ರೋಕಲ್ ಸಿಗುತ್ತೆ ಇಲ್ಲಿ 9/2 ಇತ್ತಂದ್ರೆ ಇಲ್ಲಿ 2/9 ಆಗುತ್ತೆ ಉಲ್ಟಾ ಆಗುತ್ತೆ ನೆಕ್ಸ್ಟ್ ಸಾಲ್ವ್ ಮಾಡೋಣ a plus 28 ಗೆ a plus 28 9 ಒಂದೇ 9 9 16 ಲಿ ಎಷ್ಟು 144 16 9 ಲಿ 144 ಆಗುತ್ತೆ ನಂಗೆ 9 16 ಲಿ 144 16 ಲಿ ಎಷ್ಟು 32 ನೆಕ್ಸ್ಟ್ a is equal to 32 plus 28 ಆಗಿದೆ ಏನಾಗುತ್ತೆ -28 the value of a will be ಎಷ್ಟು 4 32 ರ 28 ಕ್ಲಿಯರ್ 4 ಆನ್ಸರ್ ಕರೆಕ್ಟ್ ಐತೆ ನೋಡಿ ಫೋರ್ತ್ ಮೇನ್ ಒಳಗೆ ಏನು ನೋಡಪ್ಪ ಕ್ವೆಶ್ಚನ್ ಮತ್ತೆ 636 ಸಿಗಬೇಕಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ನಿಮಗೆ ಎಷ್ಟು ಪದಗಳ ಅವಶ್ಯಕತೆ ಇದೆ ಅರ್ಥ ಆಗುತ್ತಲ್ಲ ಹೌ ಮೆನಿ ಟರ್ಮ್ಸ್ ರಿಕ್ವೈರ್ಡ್ ಟು ಗೆಟ್ ಅ ಸಮ್ ದಟ್ ಇಸ್ 636 ಇನ್ ದಿಸ್ ಗಿವನ್ AP ಅಂದ್ರೆ ಈ ಕೊಟ್ಟಂತ AP ಯಲ್ಲಿ ಎಷ್ಟು ಪದಗಳನ್ನು ಸೇರಿಸಿದ್ರೆ ಮತ್ತೆ ಎಷ್ಟು ಬರ್ತದೆ 636 ಹಾಗಾದ್ರೆ ನಮಗೆ ಸಮ್ ಕೊಟ್ಟನ SN 636 ಅಂಡ್ ಆ AP ಇಂದ ನಾವೇನ್ ಬರ್ಬೋದು A ಮತ್ತು D ಅನ್ನು ಬರ್ಬೋದು ಫಸ್ಟ್ ಟರ್ಮ್ ಎಷ್ಟು 9 D ವ್ಯಾಲ್ಯೂ 17 - 9 ಎಷ್ಟಾಗುತ್ತೆ 8 ಆಗುತ್ತೆ 17 ರ 9 ಕಳೆದ್ರೆ 8 D 8 ಸಿಗುತ್ತಪ್ಪ A 9 SN 636 n ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಬೈ ಯೂಸಿಂಗ್ SN ಫಾರ್ಮುಲಾ ನೋಡ್ಲೆ ಫಾರ್ಮುಲಾ ಏನೈತಿ n/2 2a plus n minus 1 into d ಈ ಫಾರ್ಮುಲಾ ಗೊತ್ತಿರಬೇಕು Sn is equal to n/2 2a plus n minus 1 into d that is ಎಷ್ಟು Sn n/2 n ಗೊತ್ತಿಲ್ಲ ಅದನ್ನ ಕಂಡುಹಿಡಿಬೇಕು n/2 2 a ವ್ಯಾಲ್ಯೂ ಗೊತ್ತಿರಬೇಕು ಎಷ್ಟು 9 2 into 9 plus n minus 1 d ಎಷ್ಟು ಬರ್ n is equal to 636 ನೆಕ್ಸ್ಟ್ ಏನು ಮಾಡಪ್ಪ n/2 ಕ n/2 ಕೇಳ್ರಿ ಎರಡು ಮೊದಲೇ 18 ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡಿ 8n minus 8 is equal to 636 next n/2 18 ರ 8 ಕಳಿಕೋ 10 plus 8n is equal to 636 ಈಗ 10 ಮತ್ತು 8 ರಲ್ಲಿ ಏನು ಕಾಮ ತೆಗೆದು 2 ಎತ್ತಬಹುದಾ 2 ಕಾಮ ತೆಗೆದ್ರೆ 2 ಎಷ್ಟಲೇ 10 2 ಇಲ್ಲೇ 2 ಎಷ್ಟಲೇ 8 2 4ಲೇ ವಾಪಸ್ ಮಲ್ಟಿಪ್ಲೈ ಮಾಡಿ 2 ಇಲ್ಲೇ 10 2 4ಲೇ ಎಷ್ಟು 8 2 2 ಏನಾಗುತ್ತೆ ಕ್ಯಾನ್ಸಲೇಷನ್ ಅಂತ ನೆಕ್ಸ್ಟ್ ಏನು ಮಾಡೋದು n ಬ್ರಾಕೆಟ್ ಸ್ಟಾರ್ಟ್ 5 plus n 4n
ಇಸ್ ಈಕ್ವಲ್ ಟು ಎಷ್ಟಿದೆ 636 636 ಇದು ಏನು ಮಲ್ಟಿಪ್ಲೈ ಮಾಡಿ 5 into n 5n 4n into n 4n square is equal to 636 ಇದನ್ನು ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್ ನಲ್ಲಿ ಬರೆಯೋಣ ಫಸ್ಟ್ ಏನು ಮಾಡ್ತೀವಿ 4n square ಆಮೇಲೆ ಏನು ಮಾಡ್ತೀವಿ ಪ್ಲಸ್ 5n minus 636 is equal to 0 ಏನು ಕಾಮನ್ ತೆಗೆದು ಬರೆಯೋಲ್ಲ ಇಲ್ಲೇ ನೀವೇ ಮಾಡಬೇಕು a ವ್ಯಾಲ್ಯೂ b ವ್ಯಾಲ್ಯೂ ಅಂಡ್ c ವ್ಯಾಲ್ಯೂ ಬರ್ಕೋಬೇಕು ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಒಳಗೆ a ವ್ಯಾಲ್ಯೂ ಬರ್ಕೋಬೇಕು ಎಷ್ಟು 4 b ವ್ಯಾಲ್ಯೂ ಎಷ್ಟು 5 c ವ್ಯಾಲ್ಯೂ ಎಷ್ಟು -636 ಇದನ್ನ ಎರಡು ಮೆಥಡ್ ಅದ ಒಂದು ಫ್ಯಾಕ್ಟರೈಸೇಷನ್ ಮೆಥಡ್ ಅರ ಮಾಡಬಹುದು ಇಲ್ಲ ಇನ್ನೊಂದು ಫಾರ್ಮುಲಾ ಮೆಥಡ್ ಯಾವುದು -b plus or minus root of n b square minus 4ac divided by 2a ಈ ಫಾರ್ಮುಲಾ ಮೆಥಡ್ ಅರ ಯೂಸ್ ಮಾಡ್ರಿ ಇಲ್ಲ ಫ್ಯಾಕ್ಟರೈಸೇಷನ್ ಮೆಥಡ್ ಅರ ಯೂಸ್ ಮಾಡ್ರಿ ನೋಡಿ ಈ ರೀತಿ ಕ್ರಾಸ್ ಹಾಕೊಂಡು ಮೇಲ್ಗಡೆ ac ಬರ್ಕೊಂಡು a into c -636 into 4 ಎಷ್ಟು ಬರ್ತದೆ -2544 ac ಇಷ್ಟು ಬರ್ತಾ ಇದೆ ಕೆಳಗಡೆ b ವ್ಯಾಲ್ಯೂ ಎಷ್ಟು +5 ಅಂದ್ರೆ ಯಾವ್ದಾದ್ರು ಎರಡು ಸಂಖ್ಯೆ ತಗೋಬೇಕು ಮಲ್ಟಿಪ್ಲೈ ಮಾಡಿದ್ರೆ -2544 ಕೂಡಿಸಿದ್ರೆ ಕಳೆದ್ರೆ 5 ಬರಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ 53 48 ಅಲ್ಲ 53 48 2544 ನನಗೆ ಈ ಸಂಖ್ಯೆ ತಗೊಂಡು ಗೊತ್ತಾಗಲ್ಲ ಅಂದ್ರೆ ನೀವು ಏನು ಮಾಡ್ರಿ ಈ ಫಾರ್ಮುಲಾ ಅಂತ ಯೂಸ್ ಮಾಡಿ ಅರ್ಥಾಗತ ಸಂಖ್ಯೆ ತಗೊಳಕ್ ಬರ್ತಂದ್ರೆ 53 48 2544 53 48 ಕಳೆದ್ರೆ ಪ್ಲಸ್ ಐತಂದ್ರೆ ಏನು ಮಾಡ್ಬೇಕಂದ್ರೆ ದೊಡ್ಡ ಅಂಕಿ ಪ್ಲಸ್ ಸಣ್ಣ ಅಂಕಿ ಏನು ಮೈನಸ್ ಅವಾಗ ಅಂತ ಪ್ಲಸ್ ಮೈನಸ್ ಮೈನಸ್ 53 48 2544 53 ಒಳಗೆ 48 ಕಳೆದ್ರೆ 5 ದೊಡ್ಡ ಅಂಕಿ 53 ಅದರ ಚಿಹ್ನೆ ಪ್ಲಸ್ ಈ ರೀತಿ ನೀವು ಯೂಸ್ ಮಾಡಬಹುದು ನೆಕ್ಸ್ಟ್ 4n ಸ್ಕ್ವೇರ್ ಪ್ಲಸ್ 5n ಅನ್ನು ಸ್ಪ್ಲಿಟ್ ಮಾಡಬೇಕು ಆಸ್ ಅ 53n minus 48n n ಮುಂದೆ -636 is equal to 0 ಈ ರೀತಿ ಸಾಲ್ವ್ ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಎರಡು ಪಾರ್ಟ್ ಬರ್ತವೆ ಎರಡು ಪಾರ್ಟ್ ಒಳಗೆ ಏನು ಮಾಡಬೇಕು ಕಾಮನ್ ತೆಗಿಬೇಕು ಫಸ್ಟ್ ಭಾಗದಾಗ ಏನು ಕಾಮನ್ ಆಗುತ್ತೆ ಹೇಳ್ರಿ 4n ಸ್ಕ್ವೇರ್ ಪ್ಲಸ್ 53n ಒಳಗೆ 4n ಹೋಗಲ್ಲ ಬರೀ ಒಂದು n ಅಷ್ಟೇ ಹೋಗುತ್ತೆ n ಕಾಮನ್ ತೆಗೆದ್ರೆ 4n ಸ್ಕ್ವೇರ್ ಒಳಗೆ ಏನು ತೆಗೆದ್ರೆ ಏನಾಗುತ್ತೆ ಹೇಳ್ರಿ 4n ಪ್ಲಸ್ 53n ಒಳಗೆ ಏನು ತೆಗೆದ್ರೆ 53n ನೆಕ್ಸ್ಟ್ -12 ಕಾಮನ್ ತೆಗೆದ್ರೆ 12 4 48 48 ನೋಡಿದ್ರೆ ಮೈನಸ್ ಒಳಗೆ ಎರಡು ಒಂದು ಮೈನಸ್ ಹೋಗ್ಬಿಟ್ಟೈತಿ ಒಳಗೆ ಏನು ಉಳಿತೈತಿ ಪ್ಲಸ್ ನೆಕ್ಸ್ಟ್ 12 ಎಷ್ಟು 636 12 630 ನೋಡ್ರಿ ಇಲ್ಲಿ 4n + 53 4n + 53 ನೇ ಬಂತು ವಾಪಸ್ ಗೊತ್ತಾಗಿಲ್ಲ ನೋಡ್ರಿ n × 4n 4n ಸ್ಕ್ವೇರ್ n × 53 53n -12 × 4n -12 ಎಷ್ಟು 48 -48n -12 × 53 12 53 636 ಈಗ 4n + 53 ಅನ್ನು ಕಾಮನ್ ತೆಗೆದುಬಿಟ್ರೆ ಏನಾಗ್ತದೆ n - 12 0 0 ಜನ ಸೆಪರೇಟ್ ಮಾಡಿ ಇಲ್ಲಿ n ಏನಾಗುತ್ತೆ +53 -53 divided by n divided by 4 n is equal to -53 divided by 4 ಆಗುತ್ತೆ ಇದು ರಾಂಗ್ ಆನ್ಸರ್ ಇದೆ ಇನ್ನೊಂದು -12 ಒಂದು ಏನಾಗುತ್ತೆ ಡೈರೆಕ್ಟ್ +12 ಆಗುತ್ತೆ ನಂಬರ್ ಆಫ್ ಟರ್ಮ್ಸ್ ಎಷ್ಟು 12 ಪದಗಳು ಈ ರೀತಿ ನೀವೇ ಮಾಡ್ಕೊಂಡ್ರೆ ಅಪರ್ಚುಸ್ ವಿಧಾನ ಅಥವಾ ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತಾಗಿಲ್ಲ ಅಂದ್ರೆ ಫಾರ್ಮುಲಾ ಮೆಥಡ್ ಯೂಸ್ ಮಾಡ್ಕೊಂಡು ವ್ಯಾಲ್ಯೂ ಆಫ್ n ಅನ್ನು ಫೈಂಡ್ ಔಟ್ ಮಾಡಬಹುದು ಫಿಫ್ತ್ ಕ್ವೆಶ್ಚನ್ ನೋಡ್ರಿ ಫಿಫ್ತ್ ಕ್ವೆಶ್ಚನ್ ಏನೈತಂದ್ರೆ ದ ಫಸ್ಟ್ ಟರ್ಮ್ ಆಫ್ AP ದಟ್ ಇಸ್ 5 ಅಂದ್ರೆ ಫಸ್ಟ್ ಟರ್ಮ್ ಕೊಟ್ಟನ a 5 ಅಂಡ್ ಲಾಸ್ಟ್ ಟರ್ಮ್ ಅನ್ನು ಏನು ನೋಡ್ತಿದ್ದೀವಿ an ಕೊನೆಯ ಪದ ಎಷ್ಟು 45 ಲಾಸ್ಟ್ ಟರ್ಮ್ 45 and sum means SN 400 SN 400 ಅಂತಾನ 400 ಅಂತಾನ ನೆಕ್ಸ್ಟ್ ಏನು ಮಾಡೋಣ ಫೈಂಡ್ ನಂಬರ್ ಆಫ್ ಟರ್ಮ್ಸ್ n is equal to question mark ನಂಬರ್ ಆಫ್ ಟರ್ಮ್ಸ್ ಫೈಂಡ್ ಔಟ್ ಮಾಡಬೇಕು ಮತ್ತೆ ಅದೇ ರೀತಿ ಕಾಮನ್ ಡಿಫರೆನ್ಸ್ d is equal to question mark ಯಾವ ರೀತಿ ಸಾಲ್ವ್ ಮಾಡ್ತೀರಪ್ಪ ಈಗ ಫಾರ್ಮುಲಾ ಯಾವುದು ಯೂಸ್ ಮಾಡಬೇಕು ಅಂದ್ರೆ SN is equal to n/2 a plus an ಆ ಫಾರ್ಮುಲಾ SN is equal to n/2 a plus an ಫಾರ್ಮುಲಾ SN value ಎಷ್ಟು 400 is equal to n/2 a value 5 an value 45 ಅರ್ಥ ಆಯ್ತಾ ಎಲ್ಲ ಗಿವನ್ ವ್ಯಾಲ್ಯೂಸ್ ಅದು n ವ್ಯಾಲ್ಯೂ ಅಷ್ಟೇ ಗೊತ್ತಿಲ್ಲ ನೆಕ್ಸ್ಟ್ ಏನು ಮಾಡೋಣಪ್ಪ ಈ 2 ಅನ್ನ ಈ ಕಡೆ ಅಥವಾ 2 ಇಲ್ಲೇ ಇದೆ ಹೆಂಗ್ ಮಾಡಿದ್ರೆ ಬರ್ತೈತಿ 400 ಇಲ್ಲೇ ಇದೆ n/2 45 + 5 ಅಂದ್ರೆ ಎಷ್ಟು 50
2 ಒಂದೇ 2 25 50 ನೋಡ್ರಿ 45 ಪ್ಲಸ್ 5 50 ಕೆಳಗೆ 2 ಇತ್ತು 2 ಒಂದೇ 2 25 400 ಇಸ್ ಈಕ್ವಲ್ ಟು n ಇಂಟು 25 ಇತ್ತು ಇಂಟು 25 ಏನಾಗುತ್ತೆ ಡಿವೈಡೆಡ್ ಬೈ 25 ಎಷ್ಟಾಗುತ್ತದೆ 25 ಒಂದೇ 25 25 ಬಗ್ಗೆ 400 ಐತಿ ಇರ್ಬೋದು ಎಷ್ಟಾಗುತ್ತೆ 25 22 50 ಅಂತ 25 ಹೌದಪ್ಪ 25 ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಕ್ಯಾನ್ಸಲ್ ಮಾಡಿ ಭಾಳ ಈಸಿ ಆಗುತ್ತೆ 5 5 25 5 8 40 5 ಪೂಜೆ ಪೂಜೆ 80 ಬೈ 5 ಆಯ್ತು n ಇಸ್ ಈಕ್ವಲ್ ಟು 80 ಬೈ 5 ಅಂದ್ರೆ ಮತ್ತೊಂದು ಕ್ಯಾನ್ಸಲೇಷನ್ ಮಾಡ್ರಿ 5 1 5 3 ಉಳಿತು 5 6 ಎಷ್ಟು 30 n ಇಸ್ ಈಕ್ವಲ್ ಟು ಎಷ್ಟು 16 ನಂಬರ್ ಆಫ್ ಟರ್ಮ್ಸ್ 16 ಡೈರೆಕ್ಟ್ ನಿಮ್ ಕ್ಯಾನ್ಸಲೇಷನ್ ಮಾಡಕ್ಕೆ ಬಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕ್ಯಾನ್ಸಲೇಷನ್ ಮಾಡಿ n ಇಸ್ ಈಕ್ವಲ್ ಟು 16 ನಂಬರ್ ಆಫ್ ಟರ್ಮ್ಸ್ 16 ನೆಕ್ಸ್ಟ್ ನಾವು ಏನು ಫೈಂಡ್ ಔಟ್ ಮಾಡಬೇಕು d ಫೈಂಡ್ ಔಟ್ ಮಾಡಬೇಕು d ಫೈಂಡ್ ಔಟ್ ಮಾಡೋದು ಭಾಳ ಈಸಿ ಇದ್ದಾಗ an ಫಾರ್ಮುಲಾನ ಯೂಸ್ ಮಾಡಬಹುದು ಡೈರೆಕ್ಟ್ a ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು d ಗಿವನ್ ವ್ಯಾಲ್ಯೂಸ್ ಬರ್ಕೊಂಡು d ಅನ್ನು ಸಾಲ್ವ್ ಮಾಡಬಹುದು a ವ್ಯಾಲ್ಯೂ ಎಷ್ಟು 45 is equal to a value 5 plus n means 16 n ಅಂದ್ರೆ ಎಷ್ಟು 16 minus 1 into d next ಏನು ಮಾಡೋಣಪ್ಪ 45 plus 5 ಏನಾಗುತ್ತೆ minus 1 16 minus 1 ಅಂದ್ರೆ ಎಷ್ಟು 15 ಅಥವಾ 15 into d 45 ರಾಗ 5 ಕಳಿ 40 ಈಗ ಏನಾಗುತ್ತೆ into 15 ಇದು ಏನಾಗುತ್ತೆ divided by 15 is equal to d 5 3 15 5 8 40 d is equal to 8 by 3 ಆನ್ಸರ್ ಚೆಕ್ ಮಾಡಿ ನೆಕ್ಸ್ಟ್ 6th ಕ್ವೆಶ್ಚನ್ ನೋಡಪ್ಪ ಏನಿದೆ ದ ಫಸ್ಟ್ ಟರ್ಮ್ ಅಂಡ್ ಲಾಸ್ಟ್ ಟರ್ಮ್ ಆಫ್ ಎನ್ ಎಪಿ ದಟ್ ಈಸ್ 17 and 350 ಇದರ ಅರ್ಥ ಏನು ಮೊದಲ ಪದ a 17 ಕೊನೆಯ ಪದ an ಎಷ್ಟು 350 ಮೊದಲ ಪದ ಕೊಟ್ಟ ಮತ್ತು ಕೊನೆಯ ಪದ ಕೊಟ್ಟನ ನೆಕ್ಸ್ಟ್ ಏನು ಮಾಡಿದ್ರೆ ಇಫ್ ದ ಕಾಮನ್ ಡಿಫರೆನ್ಸ್ ಇಸ್ 9 d is equal to 9 ಅಂತ ಈ ರೀತಿ ಆದರೆ ಏನು ಕೇಳಿದ್ರೆ ಹೌ ಮೆನಿ ಟರ್ಮ್ಸ್ ಅಂದ್ರೆ ಪದಗಳು ಎಷ್ಟು n is equal to question mark and what is their sum ಅಂದ್ರೆ sum sn is equal to mark question ಡೈರೆಕ್ಟ್ sn ಫೈಂಡ್ ಔಟ್ ಮಾಡಕ್ ಬರಲ್ಲ sn ಬೇಕಂದ್ರೆ ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು n ಹೆಂಗ್ ಸಿಗುತ್ತೆ an ಇಂದ an is equal to a plus n minus 1 into d ಈ ಫಾರ್ಮುಲಾದಿಂದ n ಫೈಂಡ್ ಔಟ್ ಮಾಡಬೇಕು ಆ n ವ್ಯಾಲ್ಯೂನ sn ಒಳಗೆ ಮಾಡಬೇಕು ಹಾಕಬೇಕು ನೆಕ್ಸ್ಟ್ an is equal to an value ಎಷ್ಟಿದೆ 350 is equal to 17 plus n minus 1 into d ಅಂದ್ರೆ 9 350 plus 17 ಈ ಕಡೆ ಬಂದ್ರೆ ಏನಾಗುತ್ತೆ minus 17 ಆ ಕಡೆ ಏನಾಗುತ್ತೆ n minus 1 into 9 350 ಒಳಗೆ 17 ಕಳೆದ್ರೆ 333 ಕರೆಕ್ಟ್ 333 ಆಮೇಲೆ ಏನಾಗುತ್ತೆ ಇಂಟು 9 ಇದೆ ಏನಾಗುತ್ತೆ ಡಿವೈಡೆಡ್ ಬೈ 9 ಆ ಕಡೆ ಏನು ಓದಿದ್ರು n minus 1 9 ಒಂದೇ 9 9 3 27 6 9 ಎಷ್ಟು 63 37 is equal to minus 1 n minus 1 minus 1 ಈ ಕಡೆ ಬಂದ್ರೆ ಏನಾಗುತ್ತೆ plus 1 ಅವಾಗ n is equal to 37 plus 1 that is n is equal to 38 number of terms ಎಷ್ಟು ಬರುತ್ತೆ 38 ಬರುತ್ತೆ if number of terms 38 ಅಂದ್ರೆ ನೀವು ಈಸಿಯಾಗಿ ಮಾಡಬಹುದು sum of 38 terms ಅನ್ನು ಫೈಂಡ್ ಔಟ್ ಮಾಡಬಹುದು 38 ಪದಗಳ ಮೊತ್ತವನ್ನು ಕಂಡುಹಿಡಿಯಬಹುದು sn ಫಾರ್ಮುಲಾ ಹಾಕಿ sn is equal to n by 2 a plus an s 38 is equal to n is 38 s 38 find out ಮಾಡಬಹುದು that is 38 divided by 2 bracket start a ಅಂದ್ರೆ ಎಷ್ಟು 17 plus 350 an 350 a ಅಂದ್ರೆ 17 a ಅಂದ್ರೆ 350 ಎರಡು ಒಂದೇ ಎರಡು ಮತ್ತೆ 18 s 38 is equal to 90 into 350 plus 17 367 s 38 is equal to 19 into 367 ಗುಣಿಸಿದ್ರೆ ಎಷ್ಟು ಬರುತ್ತೆ ಮಲ್ಟಿಪ್ಲೈ ಮಾಡಿದ ಆನ್ಸರ್ ಎಷ್ಟು ಬರುತ್ತೆ 6973 ಇದು ಸಮ್ ಆಫ್ 38 ನಂಬರ್ಸ್ 7th ಕ್ವೆಶ್ಚನ್ ನೋಡ್ರಪ್ಪ ಫೈಂಡ್ ದ ಸಮ್ ಆಫ್ 22 ಟರ್ಮ್ಸ್ ಅಂದ್ರೆ 22 ಪದಗಳ ಮೊತ್ತವನ್ನು ಕಂಡುಹಿಡಿ 22 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಂದ್ರೆ d ವ್ಯಾಲ್ಯೂ ಕೊಡೋಣ d is equal to 7 ಕಾಮನ್ ಡಿಫರೆನ್ಸ್ ಸಾಮಾನ್ಯ ವ್ಯತ್ಯಾಸ ಮತ್ತೆ 22ನೇ ಪದನ ಕೊಡೋಣ a22 is equal to 149 22ನೇ ಪದ 149 ಅಂತ ಸಾಮಾನ್ಯ ವ್ಯತ್ಯಾಸ 7 ಅಂತ 22 ಪದಗಳ ಮೊತ್ತ ಕಂಡುಹಿಡಿ ಈಗ ನೋಡಲೆ 22 ಪದಗಳ ಮೊತ್ತ ಸಮ್ ಆಫ್ 22 ಟರ್ಮ್ಸ್ ಬೇಕಂದ್ರೆ ಫಸ್ಟ್ ನಮಗೆ a ವ್ಯಾಲ್ಯೂ ಬೇಕು ಯಾಕಂದ್ರೆ ಈ ಫಾರ್ಮುಲಾದಲ್ಲಿ a ವ್ಯಾಲ್ಯೂ ಇದೆ ಸಮ್ ಆಫ್ n ಟರ್ಮ್ಸ್ ಇದ್ರೆ ಅದರಲ್ಲಿ a ವ್ಯಾಲ್ಯೂ ಮತ್ತೆ ಬೇಕಾಗುತ್ತೆ ಹಾಗಾದ್ರೆ ಫಸ್ಟ್ a ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು a ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ ಈ a22 is equal to 149 ಅಂತ ಬರೆದಿಲ್ಲ
ಹೆಂಗಪ್ಪ A22 ಅನ್ನು ಸ್ಪ್ಲಿಟ್ ಮಾಡ್ರಿ ಏನಾಗುತ್ತೆ ಎಕ್ಸ್ಪ್ಯಾಂಡ್ ಮಾಡ್ಬೇರಿ A + 21D = 149 ಇದರೊಳಗೆ D ವ್ಯಾಲ್ಯೂ ಗೊತ್ತಿತ್ತಲ್ಲ D ವ್ಯಾಲ್ಯೂ ಹಾಕಿದ್ರೆ ನಿಮಗೆ A ವ್ಯಾಲ್ಯೂ ಸಿಗುತ್ತೆ A + 21 * D ಅಂದ್ರೆ ಎಷ್ಟು 7 = 149 A + ಇತ್ತೊಂದು 7 7 7 7 14 147 = 149 A = 149 ಪ್ಲಸ್ 147 ಹಾಕಿದ್ರೆ ಏನಾಗುತ್ತೆ -147 A = 2 ಅಲ್ಲ A2 ಬಂತು A ವ್ಯಾಲ್ಯೂ 2 ಬರಬೇಕಂದ್ರೆ ಈಸಿಯಾಗಿ ನೀವು ಸಮ್ ಆಫ್ 22 ಟರ್ಮ್ಸ್ ಅನ್ನು ಫೈಂಡ್ ಔಟ್ ಮಾಡಬಹುದು ಫಾರ್ಮುಲಾ ಯಾವುದು Sn = n/2 A + an ಈ ಫಾರ್ಮುಲಾ ಯೂಸ್ ಮಾಡಬಹುದು ಅಥವಾ Sn = n/2 2A + n - 1 * d ಹಾಕಿದ್ರೆ ಅದರ ಸೇಮ್ ಆನ್ಸರ್ ಬರುತ್ತೆ ಹಾಗಾದ್ರೆ S n means 22 ನೋಡ್ರಿ Sn n ಅಂದ್ರೆ 22 S22 = 22 divided by 2 A ವ್ಯಾಲ್ಯೂ ಎಷ್ಟು ಈಗ ಜಸ್ಟ್ ಫೈಂಡ್ ಔಟ್ ಮಾಡಿದ್ರೆ A2 an ಅಂದ್ರೆ ಎಷ್ಟು that is A22 ಎಷ್ಟು 149 n ಅಂದ್ರೆ 22 ಅಲ್ಲ A22 ಅಂದ್ರೆ ಎಷ್ಟು 149 A ಅಂದ್ರೆ ಎಷ್ಟು 2 ನೆಕ್ಸ್ಟ್ ಏನಾಗುತ್ತೆ 2 1s are 2 11s are S22 = 11 * 149 + 2 ಅಂದ್ರೆ ಎಷ್ಟು 151 S22 = 1661 1661 ಆನ್ಸರ್ ಚೆಕ್ ಮಾಡಿ 8th ಕ್ವೆಶ್ಚನ್ ನೋಡ್ರಿ 8th ಕ್ವೆಶ್ಚನ್ ಯಾವ ರೀತಿ ಅಂದ್ರೆ ಫೈಂಡ್ ದ ಸಮ್ ಆಫ್ ಫಸ್ಟ್ 51 ಟರ್ಮ್ಸ್ ಅಂದ್ರೆ S51 = ಕ್ವೆಶ್ಚನ್ ಟು ಸೆಕೆಂಡ್ ಟರ್ಮ್ ಅಂಡ್ ಥರ್ಡ್ ಟರ್ಮ್ ಅಂದ್ರೆ ಎರಡನೇ ಪದ ಕೊಟ್ಟಾನೆ ಎರಡನೇ ಪದ 14 ಅದಕ್ಕೆ ಮೂರನೇ ಪದ 18 ಎರಡನೇ ಪದ ಮತ್ತು ಮೂರನೇ ಪದ ಕೊಟ್ಟಾಗ ನಾವೇನ್ ಮಾಡಬೇಕಂದ್ರೆ ಎರಡು ಈಕ್ವೇಷನ್ಸ್ ಗಳನ್ನು ಬರ್ಕೊಂಡು ಎಲಿಮಿನೇಷನ್ ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು A ಮತ್ತು D ಅನ್ನು ಫೈಂಡ್ ಔಟ್ ಮಾಡಬೇಕು ಒಂದು ವೇಳೆ A D ಸಿಕ್ತಂದ್ರೆ ಆ A ಮತ್ತು D ವ್ಯಾಲ್ಯೂಸ್ ಗಳನ್ನು ಯೂಸ್ ಮಾಡಿಕೊಂಡು S51 ಅನ್ನು ಫೈಂಡ್ ಔಟ್ ಮಾಡಬೇಕು ಹಾಗಾದ್ರೆ A2 ಅನ್ನು ಏನು ಮಾಡ್ತಾರೆ ಅಂದ್ರೆ as A + D = 14 ಅಂತ ಹೇಳ್ತೀವಿ ಈಕ್ವೇಷನ್ 1 A3 ಅನ್ನು ಯಾವ ರೀತಿ ಬರೆಯಬೇಕು A + 2D = 18 that is equation 2 ಎಲಿಮಿನೇಷನ್ ಮೆಥಡ್ ಮಾಡಿದ್ರೆ ಏನಾಗುತ್ತೆ ರೀ equation 2 - equation 1 ಅವಾಗ A + 2D = 18 A + D = 14 ಸಬ್ಟ್ರಾಕ್ಟ್ ಮಾಡಿದ್ರೆ ಸೈನ್ ಎಲ್ಲ ಚೇಂಜ್ ಆಗು ಮೈನಸ್ 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 ಪ್ಲಸ್ A - A ಕ್ಯಾನ್ಸಲ್ 2D ಒಳಗೆ ಒಂದು D ಕಳೆದ್ರೆ ಓನ್ಲಿ D and 18 - 14 ಅಂದ್ರೆ 4 D ವ್ಯಾಲ್ಯೂ 4 ಸಿಕ್ತು D 4 ಸಿಗತ್ತಂದ್ರೆ ಯಾವ್ದೊಂದು ಈಕ್ವೇಷನ್ ಒಳಗೆ ಹಾಕಿ A + D = 14 ಒಳಗ D ವ್ಯಾಲ್ಯೂ ಹಾಕ್ರಿ A + 4 = 14 ನೋಡ್ರಿ D ವ್ಯಾಲ್ಯೂ 4 A = 14 ಪ್ಲಸ್ 4 ಆ ಕಡೆ ಏನಾಗುತ್ತೆ -4 A becomes 10 14 4 ಕಳೆದ್ರೆ ಎಷ್ಟು 10 A 10 A ವ್ಯಾಲ್ಯೂ ಸಿಕ್ತು D ವ್ಯಾಲ್ಯೂ ಸಿಕ್ತು ಈಸಿಯಾಗಿ ನೀವು ಏನು ಫೈಂಡ್ ಔಟ್ ಮಾಡಬಹುದು ಸಮ್ ಆಫ್ 51 ಟರ್ಮ್ಸ್ that is Sn = n/2 2A + n - 1 * D A + A ಎದಕ್ಕೆ ಯೂಸ್ ಮಾಡಬಾರ್ದು ಅಂದ್ರೆ A ವ್ಯಾಲ್ಯೂ ಗೊತ್ತಿಲ್ಲ ನನಗೆ 51ನೇ ಪದ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಈ ಫಾರ್ಮುಲಾ ಯೂಸ್ ಮಾಡಬೇಕು n ಅಂದ್ರೆ 51 S51 = 51 ಡಿವೈಡೆಡ್ ಬೈ 2 51 ಡಿವೈಡೆಡ್ ಬೈ 2 ಬ್ರಾಕೆಟ್ ಸ್ಟಾರ್ಟ್ 2 ಇಂಟು A ವ್ಯಾಲ್ಯೂ ಎಷ್ಟಪ್ಪ 10 2 ಇಂಟು 10 ಪ್ಲಸ್ 51 ಮೈನಸ್ 1 n ಅಂದ್ರೆ 51 51 ಮೈನಸ್ 1 D ವ್ಯಾಲ್ಯೂ ಜಸ್ಟ್ ಇದೆ 4 D4 ನೋಡ್ರಿ Sn = n/2 2A + n - 1 * D ಇದು ಕ್ಯಾನ್ಸಲೇಷನ್ ಆಗಲ್ಲ S51 51/2 ಆಸ್ ಇಟ್ ಇಸ್ 2 ಹತ್ತಲೆ 20 ಪ್ಲಸ್ 51ರಾಗ 1 ಕಳೆದ್ರೆ 50 54 200 ಡೈರೆಕ್ಟ್ 51ರಾಗ 1 ಕಳೆದ್ರೆ 50 50 × 4 200 2 ಹತ್ತಲೆ 20 ನೆಕ್ಸ್ಟ್ S51 = 51/2 200 + 20 ಎಷ್ಟಾಗುತ್ತೆ 220 ಆಗುತ್ತೆ 2 1 2 1 2 2 110 S51 = 51 × 110 ಮಾಡಿದ್ರೆ 561 10 5610 ಆನ್ಸರ್ ಚೆಕ್ ಮಾಡ್ರಿ 9th ಕ್ವೆಶ್ಚನ್ ನೋಡ್ರಿ ದ ಸಮ್ ಆಫ್ 7 ಟರ್ಮ್ಸ್ 7 ಪದಗಳ ಮೊತ್ತ ಕೊಟ್ಟಾನ 49 ಮತ್ತ 17 ಪದಗಳ ಮೊತ್ತ ಕೊಟ್ಟಾನ ಸಮ್ ಆಫ್ 17 ಟರ್ಮ್ಸ್ ದಟ್ ಇಸ್ 289 ನಮಗೆ ಏನು ಕೇಳಾನ ಅಂದ್ರೆ ಸಮ್ ಆಫ್ 7 ಟರ್ಮ್ಸ್ 49 ಸಮ್ ಆಫ್ 17 ಟರ್ಮ್ಸ್ 289 ಫೈಂಡ್ Sn ಅಂತ Sn ಫೈಂಡ್ ಔಟ್ ಮಾಡಬೇಕಂದ್ರೆ ನಾವು ಫಸ್ಟ್ ಏನು ಗೊತ್ತಿರಬೇಕಂದ್ರೆ A ವ್ಯಾಲ್ಯೂ ಗೊತ್ತಿರಬೇಕು D ವ್ಯಾಲ್ಯೂ ಗೊತ್ತಿರಬೇಕು ಫಸ್ಟ್ ಇವುಗಳನ್ನು ಫೈಂಡ್ ಔಟ್ ಮಾಡಬೇಕು ಯಾವ ರೀತಿ ಎಲಿಮಿನೇಷನ್ ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು A ಮತ್ತು D ಅನ್ನು ಫೈಂಡ್ ಔಟ್ ಮಾಡಬೇಕು Sn ಫಾರ್ಮುಲಾ ನಿಮಗೆ ಗೊತ್ತೈತಿ n/2
n/2 ಅಂದ್ರೆ ಏನು 7/2 ಅಂದ್ರೆ n/2 is nothing but 7/2 n ಅಂದ್ರೆ 7 ಅಲ್ಲ n ಅಂದ್ರೆ 7 sn n ಅಂದ್ರೆ 7 n/2 2a plus n minus 1 ಅಂದ್ರೆ 7 minus 1 n minus 1 ಅಂದ್ರೆ 7 minus 1 into d is equal to 49 sn is equal to n/2 2a plus n minus 1 into d is equal to 49 sn is equal to 49 sn ಫಾರ್ಮುಲಾ ಬರೆದ ಮುಂದೆ 49 ಬರೆದೆ ನೆಕ್ಸ್ಟ್ ಅದರ ಪ್ರಕಾರ ಅದನ್ನ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ನೋಡಿ sn is equal to n/2 that is 17/2 ಇಲ್ಲಿ n ಅಂದ್ರೆ 7 ಆದ್ರೆ n ಅಂದ್ರೆ 7 ಆದ್ರೆ ಇಲ್ಲಿ n ಅಂದ್ರೆ 17 n ಇದ್ದಲ್ಲೇ 17 ಆಗುತ್ತೆ sn is equal to n/2 2a plus n minus 1 ಅಂದ್ರೆ 17 minus 1 into d is equal to n 289 ನೋಡ್ರಿ sn is equal to n/2 2a plus n minus 1 n ಅಂದ್ರೆ 17 minus 1 into d ಬ್ರಾಕೆಟ್ ಕಂಪ್ಲೀಟ್ is equal to 289 ಈಗ ಇದೊಂದು ಈಕ್ವೇಷನ್ ಸಿಕ್ತು ಇದೊಂದು ಈಕ್ವೇಷನ್ ಸಿಕ್ತು ಎರಡು ಈಕ್ವೇಷನ್ ಅನ್ನು ಇನ್ನೂ ಸಿಂಪ್ಲಿಫೈ ಫಾರ್ಮ್ ತಂದು ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡೋಣ ಏನಾಗುತ್ತೆ 7/2 ಗೆ 7/2 2a plus 7 ರ 1 ಕಳೆದ್ರೆ ಎಷ್ಟು 6d is equal to 49 ಐತಿ ಈ 7/2 ಐತಲ್ಲಪ್ಪ ಈ ಕಡೆ ಇರುವಂತ 7/2 into 7/2 ಈ ಕಡೆ ಇರುತ್ತೆ ಅಂದ್ರೆ 2/7 ಆಗುತ್ತೆ ರೆಸಿಪ್ರೋಕಲ್ ಆಗುತ್ತೆ 7 1 7 7 ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗಿ 2a plus 6d is equal to 7 ಎರಡಲೇ ಎಷ್ಟು 14 ಈಕ್ವೇಷನ್ 1 ಅದೇ ರೀತಿ 17/2 ಇಲ್ಲಿ ಇದೇನಾಗುತ್ತೆ 2a plus 17 ರ 1 ಕಳೆದ್ರೆ ಎಷ್ಟು 16d is equal to 289 ಇದೆ ಇದು into 17/2 ಆಗಲೂ ನನಗೆ ರೆಸಿಪ್ರೋಕಲ್ ಆಗಿ 2 divided by 17 ಆಗುತ್ತೆ 17 ಎಷ್ಟು 289 289 ಅವಾಗ ಏನಾಗ್ತದೆ 2a plus 16d is equal to 17 ಎಷ್ಟು 34 ಇದು ಈಕ್ವೇಷನ್ 2 ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡಿದ್ರೆ 2a ಕ್ಯಾನ್ಸಲ್ ಆಗುತ್ತೆ ಯಾಕೆ ಈಕ್ವೇಷನ್ 2 minus ಈಕ್ವೇಷನ್ 1 ಈಕ್ವೇಷನ್ 2 ಏನಂತ 2a plus 16d is equal to 34 ಅದೇ ರೀತಿ 2a plus 6d is equal to 14 ಸಬ್ಟ್ರಾಕ್ಟ್ ಮಾಡಿದ್ರೆ ಸೈನ್ ಏನಕ್ಕ ಚೇಂಜ್ ಹಾಕು ಮೈನಸ್ 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 ಪ್ಲಸ್ 2a minus 2 ಏನಾಗುತ್ತೆ ಕ್ಯಾನ್ಸಲ್ 16d ಒಳಗೆ 6d ಕಳೆಯಿರಿ 10d is equal to 34 ರ 14 ಕಳೆಯಿರಪ್ಪ 20 ಅವಾಗ 10d is equal to 20 ಹತ್ತೊಂದೇ 10 20 ಕ್ಯಾನ್ಸಲ್ ಆಗಿ d is equal to ಎಷ್ಟು ಕಾಮನ್ ಡಿಫರೆನ್ಸ್ 2 ಈ ಕಾಮನ್ ಡಿಫರೆನ್ಸ್ ಅನ್ನು ಯಾವ ಒಂದು ಈಕ್ವೇಷನ್ ನಾಗ ಹಾಕಿ ಇಲ್ಲಿ ಫಸ್ಟ್ ಈಕ್ವೇಷನ್ 1 ಒಳಗೆ ಹಾಕ್ತಾರೆ ನೋಡಿ 2a plus 6 into d value 2 is equal to 14 2a plus 12 is equal to 14 2a is equal to 14 plus 12 ಆ ಕಡೆ ಏನಾಗುತ್ತೆ ಮೈನಸ್ 12 2a is equal to 14 ರ 12 ಕಳೆದ್ರಪ್ಪ 2 ಅವಾಗ ಏನಾಗುತ್ತೆ ಇಂಟು 2 ಇದ್ದು ಡಿವೈಡೆಡ್ ಬೈ 2 ಆಗಿ 2 ಕ್ಯಾನ್ಸಲ್ ಔಟ್ ಆಗಿ 2 ಡಿವೈಡೆಡ್ ಬೈ 2 2 ಕ್ಯಾನ್ಸಲ್ ಆಗಿ a is equal to ಎಷ್ಟು ಬರ್ತದೆ 1 a is equal to 1 d is equal to ಎಷ್ಟು 2 ಬಂದಾಗ ಈಗ ನಾವು ಈಸಿಯಾಗಿ sn ಫಾರ್ಮುಲಾ ಹಾಕಿ ಆ sn ಫಾರ್ಮುಲಾದಿಂದ ನಾವು ಏನು ಮಾಡಬಹುದು ಅಂದ್ರೆ a ಮತ್ತು d ಇಂದ ನಾವು sn ಅನ್ನು ಕಂಡುಹಿಡಿಯಬಹುದು ಈಗ ಜಸ್ಟ್ ಏನು ಫೈಂಡ್ ಔಟ್ ಮಾಡಿದ್ವಿ a ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ d ವ್ಯಾಲ್ಯೂ a ಎಷ್ಟು ಬಂತು 1 d 2 ಬಂತು ಈ a ಮತ್ತು d ವ್ಯಾಲ್ಯೂನ ಯೂಸ್ ಮಾಡಿಕೊಂಡು sn ಫಾರ್ಮುಲಾದಾಗ ಹಾಕಿ sn ಅನ್ನು ಕಂಡುಹಿಡಿಯಬಹುದು ಯಾಕೆ sn ಅನ್ನು ಕೇಳಿದ್ದ ಹಾಗಾದ್ರೆ n is equal to n ವ್ಯಾಲ್ಯೂ ಗೊತ್ತಿಲ್ಲ ಅದಕ್ಕೆ n/2 sn is equal to n/2 2 into a ಅಂದ್ರೆ ಎಷ್ಟು 1 plus n minus 1 d value is 2 next sn is equal to n/2 2 ಒಂದೇ 2 plus ಇದು ಮಲ್ಟಿಪ್ಲೈ ಮಾಡಿ 2 into n 2n 2 into minus 1 minus s ಅವಾಗ ಏನಾಗುತ್ತೆ ನೋಡಿ plus 2 minus 2 ಏನಾಗುತ್ತೆ ಕ್ಯಾನ್ಸಲೇಷನ್ ಆಗುತ್ತೆ ಅವಾಗ sn is equal to n/2 into only ಏನು ಉಳಿದಿದೆ 2n 2 get cancelled 2 get cancelled sn is equal to n into n square ಯಾಕೆ ಈ ರೀತಿ ಬರೋದಂದ್ರೆ sn ಬೇಕಾದ್ರೆ n ಸ್ಕ್ವೇರ್ ಅಲ್ಲ n ಅನ್ನು ಸ್ಕ್ವೇರ್ ಮಾಡೋದು ನೋಡಿ ಅವ ಏನನ್ನ s 7 ಐತೆ ಎಷ್ಟು ಬಂದಿದೆ 49 ಯಾಕೆ ಬರ್ತಾಡ್ರಿ 7 ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು 49 ಇನ್ನೊಂದು s ಎಷ್ಟು ಅಂದ್ರೆ 17 289 ಇದೆ ಯಾಕೆ 17 ಎಷ್ಟು 289 ಹಂಗ n ಅಂದ್ರೆ ಏನು n ಸ್ಕ್ವೇರ್ ಈಗ ಇದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ s3 ಎಷ್ಟು ಬರ್ತದೆ 9 ಬರ್ತದೆ ಈಗ 3 ಅನ್ನು ಸ್ಕ್ವೇರ್ ಮಾಡಿದ್ರೆ 9 ಆ ಪ್ಯಾಟರ್ನ್ ಒಳಗೆ ಬರೋದು 7 ಸ್ಕ್ವೇರ್ 49 17 ಸ್ಕ್ವೇರ್ 289 n ಅನ್ನು ಸ್ಕ್ವೇರ್ ಮಾಡಿದ್ರೆ n ಸ್ಕ್ವೇರ್ ಅರ್ಥ ಆಗುತ್ತಾ
10th ಕ್ವೆಶ್ಚನ್ ನೋಡ್ರಿ. ಸಮ್ ಆಫ್ 15 ಟರ್ಮ್ ಕಂಡುಹಿಡಿಯೋಣ ಅಂದ್ರೆ 15 ಪದಗಳ ಮೊತ್ತ ಕಂಡುಹಿಡಿಯೋಣ. 15 ಪದಗಳ ಮೊತ್ತ ಕಂಡುಹಿಡಿಯಬೇಕಂದ್ರೆ ಮೊದಲು ನಮಗೆ ಏನು ಗೊತ್ತಿರಬೇಕಂದ್ರೆ ಎ ಗೊತ್ತಿರಬೇಕು, ಡಿ ಗೊತ್ತಿರಬೇಕು. ಎ ಅಂದ್ರೆ ಫಸ್ಟ್ ಟರ್ಮ್, ಡಿ ಅಂದ್ರೆ ಕಾಮನ್ ಡಿಫರೆನ್ಸ್. ಅವಾಗ ಗೊತ್ತಿಲ್ಲ, ಅವನ್ ಹೆಂಗ್ ಕಂಡುಹಿಡಿಯಪ್ಪ? ನಮ್ಗೆ ಏನ್ ವ್ಯಾಲ್ಯೂ ಕೊಟ್ಟಾನ. ಏನಂದ್ರೆ ಎಷ್ಟು? 3 ಪ್ಲಸ್ ಎಷ್ಟು? 4. ಈ ಜನರಲ್ ಫಾರ್ಮ್ ಇಂದ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎ ಮತ್ತೆ ಡಿ ಅನ್ನ ಕಂಡುಹಿಡಿಯೋಣ. ಯಾವ ರೀತಿ? a1 a2 ಕಂಡುಹಿಡಿದ್ವಿ. a1 a2 ಸಿಕ್ತಂದ್ರೆ ನಮ್ಗೆ ಏನ್ ಸಿಗುತ್ತೆ? ಏನು ಸಿಕ್ಕಂಗ ಡಿ ನು ಸಿಕ್ಕ. a1 ಅಂದ್ರೆ ಏನಪ್ಪ? n ಇದ್ದಲ್ಲಿ 1 ಹಾಕೋದು. n ಇದ್ದಲ್ಲಿ 1 ಹಾಕಿ a1 ಅಂದ್ರೆ 3 ಪ್ಲಸ್ 4 into 1 4 ಒಂದೇ 4 4 3 7 ಅಂದ್ರೆ a1 ಅಂದ್ರೆ 7 ಡೈರೆಕ್ಟ್ ಬೇರೆ ಆಗ್ತದೆ. a2 ಅಂದ್ರೆ n ಇದ್ದಲ್ಲಿ 2 ಹಾಕೋದು. a2 that is 3 plus 4 into 2. 4 into 2 ಅಂದ್ರೆ ಎಷ್ಟು? 8. 8 plus 3 ಅಂದ್ರೆ 11. 8 3 11. ಹಾಗಾದ್ರೆ ಮೊದಲ ಪದ 7, ಎರಡನೇ ಪದ 11 ಅಂದ್ರೆ ನಾವು ಈಸಿಯಾಗಿ ನಮ್ಗೆ ಏನ್ ಸಿಕ್ಕಂಗ? ಎ ಸಿಕ್ಕಂಗ. ಎ ಅಂದ್ರೆ ಎಷ್ಟು? 7 ಮೊದಲ ಪದ 7. ಡಿ ಅಂದ್ರೆ a2 minus a1 11 7 ಕಳಿ 4 ಡಿ 4. ಎ ಮತ್ತೆ ಡಿ ಸಿಕ್ತಂದ್ರ ಸಮ್ ಆಫ್ 15 ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. 15 ಪದಗಳ ಮೊತ್ತ ಯಾವ ರೀತಿ? ಫಾರ್ಮುಲಾ ಏನು? Sn is equal to n/2 2a plus n minus 1 into d. s n ಅಂದ್ರೆ ಎಷ್ಟು? 15. ಸಮ್ ಆಫ್ 15 ಟರ್ಮ್ ಅನ್ನ 15 ಪದಗಳ ಮೊತ್ತ. ಹಾಗಾದ್ರೆ n ಇದ್ದಲ್ಲಿ 15 ಹಾಕ್ರಿ. s 15 is equal to 15 divided by 2 ಬ್ರಾಕೆಟ್ 2 into a ವ್ಯಾಲ್ಯೂ ಎಷ್ಟು? 7 ಪ್ಲಸ್ n means n 15. n ಅಂದ್ರೆ ಎಷ್ಟು? 15. ಹಂಗಾದ್ರೆ ಎಷ್ಟು ಅದು? 15 minus 1 d 4. ಏನಾಗುತ್ತೆ? s 15 is equal to 15 divided by 2 7 ಎರಡೇ 14 ಪ್ಲಸ್ 15 ರಲ್ಲಿ 1 ಕಳೆದ 14 14 ನಾಲ್ಕಲೆ 4 4 16 50 14 4 50. ನೆಕ್ಸ್ಟ್ ಏನು ಮಾಡೋಣ? s 15 is equal to 15 divided by 2 14 ಪ್ಲಸ್ 56 70. ಎರಡು ಒಂದೇ 2 35 70. ಹಾಗಾದ್ರೆ s 15 is equal to 515 into 35 520 ಆಗುತ್ತೆ. ಸಮ್ ಆಫ್ 15 ಟರ್ಮ್ಸ್ ದಟ್ ಇಸ್ 525 ಏನಿದು ಆನ್ಸರ್. ಯಾವ ರೀತಿ ಸಿಕ್ತು? a1 ಮತ್ತೆ a2. a1 a2 ಯಾವ ರೀತಿ ಕಂಡುಹಿಡಿದ್ವಿ? ಈ ಜನರಲ್ ಫಾರ್ಮ್ an ಇಂದ a1 a2 ಕಂಡುಹಿಡಿದು ಅದರಲ್ಲಿ a ಮತ್ತೆ d ಸಿಕ್ಕರೆ ಸಾಕು ಸಮ್ ಆಫ್ 15 ಟರ್ಮ್ಸ್ ಅನ್ನು ನೀವು ಫೈಂಡ್ ಔಟ್ ಮಾಡಬಹುದು. ಇದು 10th ಮೇನ್ ಒಳಗೆ ಫಸ್ಟ್ ಒಂದು. ಆಸ್ ಇಟ್ ಇಸ್ 10th ಮೇನ್ ಒಳಗೆ ಸೆಕೆಂಡ್ ಕ್ವೆಶ್ಚನ್ ಐತಿ. ಅಲ್ಲಿ ನೀವು ಏನು ಫೈಂಡ್ ಔಟ್ ಮಾಡಬೇಕು? a1 a2 ಫೈಂಡ್ ಔಟ್ ಮಾಡಿ a d ಕಂಡುಹಿಡಿದು ಎಸ್ ಎನ್ ಒಳಗೆ ಇವನ್ನೆಲ್ಲ ವ್ಯಾಲ್ಯೂಸ್ ಹಾಕಿದ್ರೆ ನಿಮ್ಮ ಸೆಕೆಂಡ್ ಮೇನ್ ಅರ್ಥ ಆಗುತ್ತೆ. 10th ಮೇನ್ ಒಳಗೆ ಸೆಕೆಂಡ್ ಕ್ವೆಶ್ಚನ್. 10th ಮೇನ್ ಒಳಗೆ ಸೆಕೆಂಡ್ ಕ್ವೆಶ್ಚನ್ ಏನೈತಂದ್ರೆ an is equal to 9 minus 5n ಅಂತೈತಿ 5n ಅಂತೈತಿ. ಆಸ್ ಇಟ್ ಇಸ್ a1 ಮತ್ತೆ a2 ಕಂಡುಹಿಡಿಯಿರಿ ಅಂದ್ರೆ ನಮಗೆ a ಮತ್ತೆ d ಸಿಗುತ್ತೆ. a1 ಅಂದ್ರೆ ಏನು? n ಇದ್ದಲ್ಲಿ 1 ಹಾಕೋದು. ಅವಾಗ ಏನಾಗ್ತದೆ? 9 minus 5 into 1 5 ಒಂದೇ 5 9 ರಲ್ಲಿ 5 ಕಳೆದ್ರೆ ಎಷ್ಟು? 4. a1 4. ಯಾವ ರೀತಿ? n ವ್ಯಾಲ್ಯೂ 1 ಹಾಕೋದು. a2 ಅಂದ್ರೆ n ಇದ್ದಲ್ಲಿ 2 ಹಾಕೋದು. n ಇದ್ದಲ್ಲಿ 2 ಹಾಕಿದ್ರೆ ಏನಾಗುತ್ತೆ? 9 minus 5 into 2 5 ರಲ್ಲಿ 10 9 ರಲ್ಲಿ 10 ಕಳೆದ್ರೆ ಯಾವ ಮೈನಸ್. ಮೊದಲ ಪದ 4, ಎರಡನೇ ಪದ -1 ಸಿಗುತ್ತೆ. ಇದು ಎರಡು ವ್ಯಾಲ್ಯೂ ಸಿಕ್ಕಂದ್ರೆ ನಿಮ್ಗೆ a ವ್ಯಾಲ್ಯೂ d ವ್ಯಾಲ್ಯೂ ಗೊತ್ತಾಗುತ್ತೆ. a ಅಂದ್ರೆ 4 ಮೊದಲ ಪದ, d ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? a2 minus a1. a2 ಅಂದ್ರೆ -1, a2 minus a1 ಅಂದ್ರೆ 4. -1 -4 ಎಷ್ಟಾಗುತ್ತೆ? -5. d is equal to -5. ಯಾವ ರೀತಿ? a2 ಅಂದ್ರೆ -1 minus a1 ಅಂದ್ರೆ 4 -1 -4 -5. ಯಾಕೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ? 4 1 5 ದೊಡ್ಡ ಅಂಕಿ 4 ಅದ್ರ ಚಿಹ್ನೆ ಏನು? a d ಸಿಕ್ಕರೆ ಮುಗಿದೋತು. s 15 ಈಸಿಯಾಗಿ ಕಂಡುಹಿಡಿಯಬಹುದು. ಫಾರ್ಮುಲಾ Sn is equal to n/2 2a plus n minus 1 into d. n ಅಂದ್ರೆ 15 ಸಮ್ ಆಫ್ 15 ಟರ್ಮ್ಸ್ ಕಂಡುಹಿಡಿಯೋಣ ಅಂದ್ರೆ s 15 is equal to 15 divided by 2 into a value 4 2a plus 15 minus 1 d ವ್ಯಾಲ್ಯೂ ಎಷ್ಟು? ಯಾವುದು? -8. s 15 is equal to 15 divided by 2 2 4 8 ಪ್ಲಸ್ 15 ರ 1 ಕಳೆದ್ರೆ ಎಷ್ಟು? 14. 15 ರ 1 ಕಳೆದ್ರೆ 14 into 5 -6. s 15 is equal to 15 divided by 2 bracket start 8 ಪ್ಲಸ್ ಮೈನಸ್ ಎಷ್ಟು? ಪ್ಲಸ್ ಮೈನಸ್ ಮೈನಸ್ 14 ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇಲ್ಲಿ ಏನಿದೆ ಮೈನಸ್ ಪ್ಲಸ್ ಮೈನಸ್ ಏನಾಗುತ್ತೆ? ಮೈನಸ್ 14 ಇಲ್ಲಿ ಎಷ್ಟು? 70. 14 ಇಲ್ಲಿ 70. s 15 is equal to
15 divided by 2. ಎಂಟರಾಗ 70 ಕಳೆದ್ರೆ ಎಷ್ಟಾಗುತ್ತೆ? ಮೈನಸ್ 68. 62 ಅಲ್ಲ? 62. ಯಾಕಂದ್ರೆ ಪ್ಲಸ್ ಮೈನಸ್ ಮೈನಸ್ 70 8 ಕಳೆದ್ರೆ 62, ದೊಡ್ಡ ಅಂಕಿ 70, ಅದ್ರ ಚಿಹ್ನೆ ಮೈನಸ್. ಕ್ಯಾನ್ಸಲೇಷನ್ ಆಗುತ್ತೆ ನೋಡ್ರಿ. 2 ಒಂದೇ 2 ಮೂರನೇ 6, 2 ಒಂದೇ 2. S15 is equal to 15 into minus 31. minus 465. Sum of 15 terms. Check ಮಾಡಿ.